ಎಲ್ಲ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಚಂದನ ಪ್ರದೀಪ್ ಮೈಸೂರು ವ್ಲಾಗ್ಸ್. ನಾನು ನಿಮ್ಮ ಚಂದನ. ಸೊ ಏನಿವತ್ತು ಸಾಂಬಾರು ತೋರಿಸ್ತಾ ಇದ್ದೀನಿ ಅಂದ್ಕೊಂಡಿದ್ದೀರಾ? ಹೌದು, ನಾನಿವತ್ತು ಹೊಸದಾಗಿ ಮಾಡುವವರು ಕೂಡ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಬೋದಾದ ಒಂದು ಮಟನ್ ಸಾಂಬಾರನ್ನ ತೋರಿಸ್ತಾ ಇದ್ದೀನಿ. ಈ ಒಂದು ಸಾಂಬಾರು ಮಾಡೋಕ್ಕೆ ಬರದೇ ಇರೋರು ಕೂಡ ತುಂಬ ಈಸಿಯಾಗಿ ಮಾಡ್ಬೋದು. ಸೊ ಹಾಗಾದರೆ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ತೋರಿಸಿದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ನೀವು ಕೂಡ ತುಂಬ ಈಸಿಯಾಗಿ ಈ ಸಾಂಬಾರನ್ನ ಮಾಡ್ತೀರಾ. ಸೊ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಈ ಒಂದು ಮಟನ್ ಸಾಂಬಾರ್ನ ಈ ಸಾಂಬಾರ್ ನಾನು ತುಂಬಾ ಸಿಂಪಲ್ ಆಗಿ ಹೊಸದಡುಕು ಹಬ್ಬದಲ್ಲಿ ನಾನು ಮಾಡಿದ್ದು. ಸೊ ಹಾಗಾಗಿ ಈ ರೆಸಿಪಿನ ನಾನು ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ಕುಕ್ಕರ್ ತಗೊಂಡಿದ್ದೀನಿ. ಈ ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕಿ ಆಮೇಲೆ 2 kg ಅಷ್ಟು ಮಟನ್ನ ನಾನಿಲ್ಲಿ ತಗೊಂಡಿದ್ದೀನಿ. ಸೊ ಮಟನ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ಈ ಒಂದು ಕುಕ್ಕರ್ಗೆ ನೀವು ಎಣ್ಣೆ ಹಾಕ್ಬಿಟ್ಟು ಹಾಕಬೇಕಾಗುತ್ತೆ. ಸೊ ಇದೇ ರೀತಿ ನೀವು ಎಷ್ಟು kg ಮಟನ್ ಸಾಂಬಾರಾದರೂ ಕೂಡ ನೀವು ಕುಕ್ಕರಲ್ಲಿ ಮಾಡ್ಬೋದು ಅಂದರೆ ಮಾಡಿ, ಅಥವಾ ಪಾತ್ರೆಯಲ್ಲೂ ಕೂಡ ಮಾಡ್ಕೋಬೋದು. ಅದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಹಾಗೆ ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕಾಗುತ್ತೆ. ಸೊ ಈ ರೀತಿ ಎಲ್ಲದೂ ಮಟನ್ನು ಹಾಗೆ ನಾವು ಹಾಕಿರುವಂಥ ಅರಿಶಿನ ಪುಡಿ, ಉಪ್ಪು ಎಲ್ಲದೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಈ ರೀತಿ ಮಿಕ್ಸ್ ಆಗಿ ಅದು ಸ್ವಲ್ಪ ಬೇಯೋದಕ್ಕೆ ನಾವು ಬಿಡಬೇಕಾಗುತ್ತೆ. ನೆಕ್ಸ್ಟ್ ನಾನು ಇಲ್ಲಿ ಒಂದು ಮಸಾಲಾನ ರೆಡಿ ಮಾಡ್ಕೋಬೇಕು. ಆ ಮಸಾಲಕ್ಕೆ ಬೇಕಾಗಿರೋದು 2 ಈರುಳ್ಳಿ ತಗೊಂಡಿದ್ದೀನಿ ಇಲ್ಲಿ, ಹಾಗೆ 1 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿಯನ್ನು ತಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ ಅದು ಚೆನ್ನಾಗಿ ಫ್ರೈ ಆಗಬೇಕು, ಬ್ರೌನ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ ಫ್ರೈ ಆದಮೇಲೆ ನಾವು ಇದನ್ನು ರುಬ್ಕೋಬೇಕಾಗುತ್ತೆ. ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು. ಸೊ ಅಲ್ಲಿವರೆಗೂ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಬ್ರೌನಿಶ್ ಕಲರ್ ಆಗಬೇಕಾಗುತ್ತೆ. ಸೊ ಅಲ್ಲಿವರೆಗೂ ನಾವು ಅದನ್ನು ಫ್ರೈ ಮಾಡಿ ನಂತರ ಅದೆಲ್ಲ ತಣ್ಣಗಾದ್ಮೇಲೆ ನಾವು ಅದನ್ನು ಮಿಕ್ಸಿ ಜಾರ್ಗೆ ಹಾಕಬೇಕಾಗುತ್ತೆ. ಸೊ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ನಾವು ಅದನ್ನು ಚೆನ್ನಾಗಿ ಸಣ್ಣಗೆ ರುಬ್ಕೋಬೇಕಾಗುತ್ತೆ. ಸೊ ಯಾವುದೇ ರೀತಿ ನಾನು ಇಲ್ಲಿ ಖಾರದ ಪುಡಿನ ಹಾಕ್ಕೊಂಡು ರುಬ್ಕೊಳ್ತಾ ಇಲ್ಲ. ಸೊ ಖಾರದ ಪುಡಿ ನಾನು ಡೈರೆಕ್ಟಾಗಿ ಮಟನ್ ಏನು ಬೇಯ್ತಾ ಇದೆ ಸೊ ಅದಕ್ಕೆ ಹಾಕ್ಕೊಳ್ತೀನಿ. ಸೊ ನೋಡಿ, ಇವಾಗ ರುಬ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಅದನ್ನು ಸಣ್ಣಗೆ ರುಬ್ಕೊಂಡು ನಾವು ಏನು ಮಟನ್ ನಾವು ಬೇಯೋದಕ್ಕೆ ಇಟ್ಟಿದ್ವಿ ಸೊ ಅದಕ್ಕೆ ಈ ಒಂದು ಮಸಾಲಾನ ಹಾಕಿ ಚೆನ್ನಾಗಿ ಅದನ್ನು ಬೇಯೋದಕ್ಕೆ ಬಿಡಬೇಕು. ಸೊ ಎಲ್ಲದೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಆ ರೀತಿ ನಾವು ಅದನ್ನು ಎಲ್ಲದನ್ನು ಕಲಿಸ್ಕೋಬೇಕಾಗುತ್ತೆ. ನೀವೇ ನೋಡ್ತಾ ಇದ್ದೀರಿ, ಮಟನ್ ಸ್ವಲ್ಪ ಬೆಂದಿದೆ, ನಾವು ಇಷ್ಟು ತನಕ ಬೇಯೋದಕ್ಕೆ ಬಿಟ್ಟಿದ್ವಿ. ಸೊ ಜೊತೆಗೆ ಈ ಮಸಾಲೆನೂ ಕೂಡ ಅದಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ನಾವು ಅದನ್ನು ಬೇಯೋದಕ್ಕೆ ಬಿಡಬೇಕು. ಈ ರೀತಿ ಚೆನ್ನಾಗಿ ನಾವು ಅದನ್ನು ಮಿಕ್ಸ್ ಮಾಡಿದ್ಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ಖಾರದ ಪುಡಿನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಎಷ್ಟು ಖಾರ ಬೇಕು ನೀವು ನೋಡಿಕೊಂಡು ಅಷ್ಟು ಖಾರದ ಪುಡಿನ ನಾನು ಹಾಕೋಬೇಕು. ಸೊ ನಾನಿಲ್ಲಿ 2 ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಅದನ್ನು ಕಲಿಸ್ಕೋಬೇಕು. ಸೊ ಎಲ್ಲದೂ ಆ ಒಂದು ಖಾರದ ಪುಡಿ ಆಗಿರ್ಬೋದು, ನಾವು ಹಾಕಿರುವಂಥ ಮಸಾಲ, ಸೊ ಎಲ್ಲದೂ ಕೂಡ ಮಟನ್ಗೆ ಅದು ಚೆನ್ನಾಗಿ ಹೊಂದ್ಕೋಬೇಕು. ಸೊ ಆ ರೀತಿ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ನಾನು ಇಲ್ಲಿ ಇನ್ನೊಂದು ಕಾಯಿ ಹಾಲನ್ನ ರುಬ್ಕೋಬೇಕಾಗುತ್ತೆ. ಸೊ ಇದಕ್ಕೆ ಬೇಕಾಗಿರೋದು ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಕಡಲೆ, ಹಾಗೆ ಒಂದು 4-5 ಲವಂಗ, 1-2 ಚಕ್ಕೆ, ಹಾಗೆ 2 ಏಲಕ್ಕಿ, ಸ್ವಲ್ಪ ಗಸಗಸೆ. ಸೊ ಇಷ್ಟನ್ನು ಹಾಕಿ ಜೊತೆಗೆ ನೀರನ್ನು ಹಾಕಿ ಚೆನ್ನಾಗಿ ರುಬ್ಕೋಬೇಕಾಗುತ್ತೆ. ಸೊ ಇದು ಸಣ್ಣಗೆ ಆಗೋವಷ್ಟು ನಾವು ರುಬ್ಕೋಬೇಕಾಗುತ್ತೆ. ನೀವೇ ನೋಡ್ತಾ ಇದ್ದೀರಾ ನಾನು ಯಾವ ರೀತಿ ರುಬ್ಕೊಂಡಿದ್ದೀನಿ ಅಂತ. ಈ ಒಂದು ರುಬ್ಬಿದ ಕಾಯಿ ಹಾಲನ್ನು ನಾವು ಏನು ಕುದಿತಾ ಇದೆ ಆವಾಗಲೇ ನಾವು ಮಸಾಲೆ ಎಲ್ಲ ಹಾಕಿ ಏನು ಮಟನ್ ಬೇಯೋದಕ್ಕೆ ಇಟ್ಟಿದ್ವಿ. ಸೊ ಈ ಒಂದು ಕುದಿತಾ ಇರುವಂಥ ಮಟನ್ಗೆ ನಾವು ಈಗ ಈ ಒಂದು ಕಾಯಿ ಹಾಲನ್ನ ಸೋಸಬೇಕಾಗುತ್ತೆ. ಸೊ ಜರಡಿಯಲ್ಲಿ ನಾನು ಈ ರೀತಿ ಸ್ವಲ್ಪ ಅದಕ್ಕೆ ಎಷ್ಟು ನೀವು ನೀರು ಬೇಕು ಅಷ್ಟನ್ನ ನೀರನ್ನ ಸೇರಿಸ್ಕೊಂಡು ಕಾಯಿ ಹಾಲನ್ನ ನೀವು ರೆಡಿ ಮಾಡ್ಕೋಬೇಕು. ಈ ಒಂದು ಕಾಯಿ ಹಾಲನ್ನ ನಾನು ಜರಡಿಯಲ್ಲಿ ಈ ರೀತಿ ಆ ಒಂದು ಕುಕ್ಕರ್ಗೆ ಸೋಸ್ಕೋಬೇಕು. ಸೊ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ನೀವು ನೋಡಿಕೊಂಡು ಆ ಕಾಯಿ ಹಾಲಿಗೆ ಹಾಕಿ ನೀವು ಜರಡಿಯಲ್ಲಿ ಸೋಸ್ಕೋಬೇಕು. ಸೊ ಈ ರೀತಿ ಹಾಕೋದ್ರಿಂದ ಸಾರು ಒಂಥರ ಡಿಫ್ರೆಂಟ್ ಟೇಸ್ಟ್ನ ಕೊಡುತ್ತೆ ಅಂತ ಹೇಳ್ಬೋದು. ಕಾಯಿ ಹಾಲನ್ನ ಹಾಕೋದ್ರಿಂದ ಕೆಲವರು ಕಾಯಿನ ಹಾಗೆ ಹಾಕ್ತಾರೆ, ನಾನಿಲ್ಲಿ ಕಾಯಿನ ಸೋಸ್ಬಿಟ್ಟು ನಾನಿಲ್ಲೇ ಹಾಕ್ತಾ ಇದ್ದೀನಿ. ಸೊ ನೀವೇ ನೋಡ್ತಾ ಇದ್ರೆ ನಾನು ಯಾವ ರೀತಿ ಜರಡಿಲಿ ಆ ಒಂದು ಕಾಯಿ ಹಾಲನ್ನ ಸೋಸ್ತೆ ಈ ಒಂದು ಮಟನ್ ಸಾಂಬಾರ್ಗೆ ಅಂತ. ಈ ರೀತಿ ಕಾಯಿ ಹಾಲು ಮತ್ತು ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಟ್ಟು ನೀವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ವಿಷಲ್ ಹಾಕಿ ಒಂದು 3-4 ವಿಷಲ್ನ ನೀವು ಕೂಗಿಸ್ಕೋಬೇಕಾಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಮಟನ್ ಸಾರು ತುಂಬಾ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ನಾವು ಕಾಯಿ ಹಾಲು ಹಾಕಿರೋದ್ರಿಂದ. ಸೊ ನಿಮಗೆ ಎಷ್ಟು ವಿಷಲ್ ಬೇಕೋ ಮಟನ್ ಬೇಯೋದಕ್ಕೆ ಅಷ್ಟು ನೀವು ವಿಷಲ್ನ ಕೂಗಿಸ್ಕೊಂಡು ಈ ಒಂದು ಮಟನ್ ಸಾಂಬಾರನ್ನ ರೆಡಿ ಮಾಡ್ಬೋದು. ಸೊ ಇಲ್ಲಿ ವಿಷಲ್ ಆಗ್ತಾ ಇದೆ, ನಮ್ಮ ಮಟನ್ ಸಾಂಬಾರು ಇವಾಗ ರೆಡಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಸಿಕ್ಕಾಬಟ್ಟೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಈ ಒಂದು ಮಟನ್ ಸಾರು. ಸೊ ಹೀಗೆ ಈಸಿಯಾಗಿ ಕೂಡ ನೀವು ಸಿಂಪಲ್ಲಾಗಿ ಮಟನ್ ಸಾಂಬಾರನ್ನ ಕುಕ್ಕರಲ್ಲಿ ಈ ರೀತಿ ಆರಾಮಾಗಿ ಮಾಡ್ಬೋದು. ನಾನಿಲ್ಲಿ 3 ವಿಷಲ್ನ ಕೂಗಿಸ್ಕೊಳ್ತಾ ಇದ್ದೀನಿ ಮಟನ್ ಸಾಂಬಾರನ್ನ. ಸೊ ಈಗ ನಮ್ಮ ಮಟನ್ ಸಾಂಬಾರು ರೆಡಿ ಆಗಿದೆ. ಸೊ ಈಸಿಯಾಗಿ ಯಾರು ಮಾಡೋಕ್ಕೆ ಬರದೇ ಇರೋರು ಕೂಡ ಈ ಒಂದು ಮಟನ್ ಸಾಂಬಾರನ್ನ ಸಿಂಪಲ್ಲಾಗಿ ಮಾಡ್ಬೋದು. ಸೊ ಈಗ ನಮ್ಮ ಮಟನ್ ಸಾಂಬಾರು ರೆಡಿ ಆಗಿದೆ. ನಾನಿವಾಗ
ಕುಕ್ಕರ್ ತಣ್ಣಗಾದ್ಮೇಲೆ ಈಗ ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ. ನೀವೇ ನೋಡ್ತಾ ಇದ್ದೀರಾ ನನ್ನ ಮಟನ್ ಸಾಂಬಾರ್ ಹೇಗೆ ರೆಡಿ ಆಗಿದೆ ಅಂತ. ಸೊ ಈ ಒಂದು ಮಟನ್ ಸಾಂಬಾರ್ ಇಷ್ಟು ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಬೋದು. ವಾವ್, ನೋಡೋದಕ್ಕೇನೆ ಇಷ್ಟು ಚೆನ್ನಾಗಿದೆ, ಅದರ ಟೇಸ್ಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ನಾನು ಮಾಡಿದ್ದಂಥ ಮಟನ್ ಸಾಂಬಾರು. ಈ ರೀತಿಯಾಗಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಬೋದು ಮಟನ್ ಸಾಂಬಾರನ್ನ. ಸೊ ನಾನಿಲ್ಲಿ ಈ ಒಂದು ಮಟನ್ ಸಾಂಬಾರನ್ನ ಅನ್ನ ಜೊತೆ ಟೇಸ್ಟ್ ಮಾಡ್ತಾ ಇದ್ದೀನಿ. ಸಿಕ್ಕಾಬಟ್ಟೆ ಸಖತ್ತಾಗಿತ್ತು ನಾನು ಮಾಡಿರುವಂಥ ಸಾರು. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಈ ಒಂದು ಮಟನ್ ಸಾಂಬಾರನ್ನ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಇನ್ನೂ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.